ಸರ್ ಆಕ್ಚುಲಿ ನಿನ್ನೆಯಿಂದ ನಮಗೆ ಎಲ್ಲ ಬಡ ಮಕ್ಕಳು, ಬಡವರು, ಕಾರ್ಯಕರ್ತರು ಮತ್ತೆ ನನ್ನ ಸಹಪಾಠಿಗಳು, ಸ್ನೇಹಿತರು ಎಲ್ಲರೂ ನಿನ್ನೆಯಿಂದನೇ ಇಶ್ಯೂ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಿನ್ನೆ ನನಗೆ ಗೊತ್ತಿಲ್ಲ ಇವತ್ತು ಬರ್ತಡೇ ಅಂತ. ನಿನ್ನೆ ಬೆಳಿಗ್ಗೆ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಾಳೆ ಬರ್ತಡೇ ಇದೆ ಅಣ್ಣ, ಬ್ಯಾನರ್ ಹಾಕ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ನನ್ನನ್ನೇ ಪ್ರೋತ್ಸಾಹಿಸ್ತಾರೆ. ಅಂತ ಬಡ ಮಕ್ಕಳಿದ್ದಾರೆ, ಅವ್ರ ಮಧ್ಯೆ ನಾನಿರೋದು ನನಗೆ ತುಂಬ ಸಂತೋಷ. ಆದರೆ ಭಗವಂತ ನನಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇವ್ರು ಸೇವೆ ಮಾಡೋಕ್ಕೆ ಅನುಕೂಲ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನಾನು ಉತ್ರಳ್ಳಿ ಹೋಬಳಿ ಒಕ್ಕಲಿಗರ ಸಂಘದಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ. ಇವತ್ತು ನಮ್ಮ ಸಂಘದಿಂದ ಉತ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ. ಬೆಳಿಗ್ಗೆ 6:30ಕ್ಕೆ ಧನುರ್ಮಾಸದ ಪೂಜೆನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಉತ್ರಳ್ಳಿ ಮಾರಮ್ಮನ ದೇವಸ್ಥಾನ ಅಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗುಬ್ಲಾಳದ ಶನ್ಮಾತ್ಮನ ದೇವಸ್ಥಾನ ಅಲ್ಲಿ ನಾವು ದಿನನಿತ್ಯ ಓಡಾಡೋ ಜಾಗ ಅದು. ಹಂಗಾಗಿ ದೇವಸ್ಥಾನಗಳೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಆಶೀರ್ವಾದ ಪಡ್ಕೊಂಡು ಇವತ್ತಿನ ಕಾರ್ಯಕ್ರಮ ಶುರು ಮಾಡಿದ್ವಿ. ಸರ್, ಹುಟ್ಟು ಹಬ್ಬ ಅನ್ನೋದು ಅದು ಸಹಜ ಪ್ರಕ್ರಿಯೆ. ಹುಟ್ಟು ಸಾವು ಸಹಜ ಸಕ್ರಿಯೆ ಅದು ಇರುತ್ತೆ. ಆದರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಬಡವರ ಬಗ್ಗೆ ಅನುಕಂಪ ಮತ್ತು ಬಡವರ ಒಂದು ಕಷ್ಟ ಸುಖಕ್ಕೆ ನಾವು ಸದಾ ಬದ್ಧರಾಗಿರಬೇಕು ಅಂತ ಹೇಳೋ ಒಂದು ಸಿಚುವೇಶನಲ್ಲಿ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಮುಖಂಡರು ಉತ್ತರಳ್ಳಿ ಭಾಗದ ಒಳ್ಳೆಯ ನಾಯಕರಿಗೆ ಈ ದಿನದ ಹುಟ್ಟುಹಬ್ಬ ಶುಭಾಶಯ ಬಂದಿದೆ. ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ಇದ್ದೀವಿ. ಅವರಿಗೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟು ಇದೇ ಥರ ಜನಸೇವೆ ಮಾಡಿಕೊಂಡು ಒಳ್ಳೆ ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ಈ ಮುಖಾಂತರ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಲೀಡರಾಗಿ ಇವರು ಈ ಭುವನೇಶ್ವರ ನಗರದಲ್ಲಿ ಈ ಸ್ಥಳ ಕೊಟ್ಟು ಜನಗಳಿಗೆ ಇವತ್ತು ಆಶ್ರಯ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳು ಸಂತೋಷದಿಂದ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಾವು ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ ಇವತ್ತು ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀವಿ.